ನಮ್ದೇ ಓನ್ ರಿಸ್ಕ್ ಮೇಲೆ ನಾವು ಹೋಗಿರ್ತೀವಿ ಅಂತ ಹೇಳಿ. ನಾಯಿ ಐತೆ, ಆ ನಾಯಿ ಒಂದೇ ಅನ್ಕೊಂಡು ನಾವು ಹೋದ್ರೆ ಅದು 8 ನಾಯಿ ಕರೆದು ಬಿಡೋಣ. ಕಾಳಿಂಗ ಸರ್ಪ ಸಿಗುತ್ತೆ. ಕಾಳಿಂಗ ಸರ್ಪ ಇದೆಯಲ್ಲ ಅದು ಜಾಸ್ತಿ ಈ ಕಡೆ ಸೈಡು. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇದು ಬಂದು ಫಸ್ಟ್ ಡೇ ಟೈಗರ್ ಎಸ್ಟಿಮೇಷನ್ ವಿಡಿಯೋ, ರಿಯಲ್ ಎಕ್ಸ್ಪೀರಿಯನ್ಸು. ಕೊನೆವರೆಗೂ ನೋಡ್ರಿ. ಫಸ್ಟ್ ನಾವು ಸ್ಟಾರ್ಟಿಂಗ್ ಬೆಳಿಗ್ಗೆ 5 ಗಂಟೆಗೆ ಎದ್ದು 5:30 ರೆಡಿಯಾಗಿ ನಾವು ಚೆಕ್ ಪೋಸ್ಟ್ ಹತ್ರ ಹೋಗಿದ್ವಿ. ಅಂದರೆ ಇದು ಚೆಕ್ ಪೋಸ್ಟ್ ಅಂದರೆ ಯಾಕೆ ಹೋಗಿದ್ವಿ ಅಂದರೆ ಅಲ್ಲಿಂದ ನಾವು ನಮ್ಮ ಬೀಟ್ ವೈಸು ಡಿವೈಡ್ ಆಗಬೇಕಾಗಿತ್ತು. ಈ ಚೆಕ್ ಪೋಸ್ಟಲ್ಲಿ ಏನಂದರೆ 24/7 ಈ ರೀತಿ ಗಾಡಿಗಳನ್ನ ಚೆಕ್ ಮಾಡಿ ಬಿಡ್ತಾ ಇರ್ತಾರೆ. ಪುಷ್ಪ ಫಿಲಮ್ ನೋಡಿರ್ತಾರಲ್ಲ ಆ ರೀತಿ. ಇದನ್ನು ನೋಡ್ಬಿಟ್ಟು ನಮ್ಮ ಕ್ಲಾಸ್ ವರ್ಷ ಫುಲ್ಲು ಇನ್ಸ್ಪೈರ್ ಆಗಿ ನಾನು ಅದೇ ರೀತಿ ಮಾಡ್ತೀನಿ ಅಂತ ಬಂದಳು. ನೋಡ್ರಿ ಈ ಥರ ಮಾಡ್ತಾ ಇದ್ಲು. ಆದರೆ ಹೇಳ್ಬೇಕಂದ್ರೆ ಅಲ್ಲಿ ಒಂದು ಗಾಡಿನೇ ಇರಲಿಲ್ಲ. ಇದು ಬಂದು ಅವರು ಸಿಬ್ಬಂದಿಗಳು ಉಳ್ಕೊಳ್ಳೋಂಥ ಜಾಗ, ಅಂದರೆ ಡ್ಯೂಟಿ ಮಾಡ್ತಾರಲ್ಲ ಅವರು ಉಳ್ಕೊತಾರೆ. ಇಲ್ಲಿ ಅಡುಗೆನೂ ಸಹ ಇಲ್ಲೇ ಮಾಡ್ಕೊತಾರೆ. ನೆಕ್ಸ್ಟು ನಮ್ಮ DYR ಆಫೀಸರು ನಮ್ಮ ಹತ್ರ ಒಂದು ಬಾಂಡ್ ಪೇಪರ್ಗೆ ಸೈನ್ ಹಾಕ್ಸ್ಕೊಳ್ಳೋಕ್ಕೆ ಕರ್ಕೊಂಡೋದ್ರು ಆಫೀಸಿಗೆ. ಈ ಬಾಂಡ್ ಬಂದುಬಿಟ್ಟು ಏನಂತ ಅಂದರೆ, ನಾವು ವಾಲಂಟಿಯರಾಗಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿರ್ತೀವಲ್ಲ, ಅಂದರೆ ಫಾರೆಸ್ಟಿಗೆ ಹೋಗಿರ್ತೀವಲ್ಲ, ಅಲ್ಲಿ ನಮಗೆ ಯಾವುದೇ ರೀತಿಯಾದ ಏನಾದರೂ ಆದರೆ ನಮ್ಮದೇ ಓನ್ ರಿಸ್ಕು ಮೇಲೆ ನಾವು ಹೋಗಿರ್ತೀವಿ ಅಂತ ಹೇಳಿ. ಈ ರೀತಿ ಎಲ್ಲ ನಾವು ಹೋಗ್ಬೇಕಂತ ಅಂದರೆ ಈ ರೀತಿ ಎಲ್ಲ ಪ್ರೋಸೆಸ್ ಇದ್ದೇ ಇರುತ್ತೆ, ಇದು ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡ್ವಿ. ನಾವು ಕಾರಲ್ಲಿ ಸ್ವಲ್ಪ ದೂರ ಹೋದ್ವಿ, ಯಾಕಂದರೆ ನಮ್ಮದು ಬೀಟು ಸ್ವಲ್ಪ ದೂರ ಇತ್ತು, ಹಂಗಾಗಿ ಕಾರಲ್ಲಿ ಹೋದ್ವಿ. ನಮ್ಮ ಬೀಟಲ್ಲಿ ಟೋಟಲ್ 3 ಜನ ಇದ್ವಿ, ನಾನು ಸೇರಿದಂಗೆ. ಇಬ್ಬರು ವಾಚರ್ಸ್, ಇವರು ದರ್ಶನನ ಅಂತೇಳಿ, ಇವರು ಮಂಜಣ್ಣ ಅಂತೇಳಿ. ಮಂಜಣ್ಣ ಇನ್ನೂ ಸಿಕ್ಕಿ 2 ನಿಮಿಷ ಆಗಿಲ್ಲ, ನಾನು ನಾಳೆ ಅದು ತಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನೀವು ಎಷ್ಟು ವರ್ಷ ಆಯಿತು ಕೆಲಸಕ್ಕೆ ಸೇರಿ? 25 ವರ್ಷ. ಹಾಂ, ಎಲ್ಲ ಗೊತ್ತಾಗಂದ್ರೆ ಜಾಗ ಇಲ್ಲಿರೋದೆಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅವರು ಕೆಲ್ಸಕ್ಕೆ ಸೇರಿ, ಮಂಜಣ್ಣ ಕೆಲಸ ಸೇರಿ 35 ವರ್ಷ ಹತ್ತಿರ ಆಗಿರ್ಬೋದು. ಫಸ್ಟು ಅವರು ಸ್ಟಾರ್ಟಿಂಗು ಸಿಗಂದೂರು ಇದೆಯಲ್ಲ, ಸಿಗಂದೂರು ಹತ್ರ ಅವರು ಕೆಲಸ ಮಾಡಿದಂತೆ 8ರಿಂದ 10 ವರ್ಷ. ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ನಾನು ಯಾಕೆ ನಾಯಿ ತೋರಿಸ್ತಾ ಇದ್ದೀನಿ ಅಂದರೆ, ಸ್ಟಾರ್ಟಿಂಗ್ ನಾಯಿಗಳು ನೋಡಿ ನಂಗೆ ಏನು ಅನ್ನಿಸ್ತಾ ಇರಲಿಲ್ಲ. ಹೋಗ್ತಾ ಏನು ಅನಿಸ್ತಂದ್ರೆ, ಈ ಕಾಡು ಪ್ರಾಣಿಗಳು ಭಯಕ್ಕಿಂತ ನಾಡು ಪ್ರಾಣಿಗಳು ಭಯನೇ ಜಾಸ್ತಿ ಅನ್ನಿಸ್ತಾ ಇತ್ತು ಅವರು. ಯಾಕಂದರೆ ಇಲ್ಲಿ ಒಂದು ನಾಯಿ ಐತೆ, ಆ ನಾಯಿ ಒಂದೇ ಅನ್ಕೊಂಡು ನಾವು ಹೋದ್ರೆ ಅದು 8 ನಾಯಿ ಕರೆದು ಬಿಡೋಣ. ಫುಲ್ಲು ಗ್ಯಾಂಗ್ಸ್ಟರ್ ಥರ ಬಂದ್ಬಿಟ್ಟು ವಾಪಸ್ ಸುತ್ತರ್ಕೊಂಡ್ರು. ಆದರೆ ನಮ್ಮ ಮಂಜಣ್ಣ, ನೀವು ಗ್ಯಾಂಗ್ಸ್ಟರ್ ಆದರೆ ನಾವು ಮಾಸ್ಟರ್ ಅಂತ ಹೇಳಿ ಫುಲ್ ಎದುರಿಸ್ಬೇಕು. 8 ನಾಯಿ ಎದುರಿಸೋಕ್ಕೂ ಮೀಟ್ರ್ ಬೇಕು ಗುರು. ಹಾಗೆ ಮುಂದೆ ಅಲ್ಲಿ ಅಯ್ಯಪ್ಪ ಮಾಲೆ ಹಾಕಿತ್ತು. ನಾವು ಹೋಗ್ತಿರೋ ಸಹ ಹುಲಿ ಗಣತಿಗೆ ಹೋಗ್ತಾ ಇರೋದು, ಹಂಗಾಗಿ ನಾವು ಅಯ್ಯಪ್ಪಂಗೆ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡ್ವಿ. ನೆಕ್ಸ್ಟು ನಮ್ಮ ದರ್ಶನ ಫುಲ್ಲು ಹೀರೋ ಮೂಡಲ್ಲಿ ಅವ್ರು ಬೈಕ್ ತೊಗೊಂಬಂದ್ರು. ಆಮೇಲೆ ನಾವು ಬೈಕ್ ಹತ್ಕೊಂಡು ಮತ್ತೆ ಇನ್ನೂ ಸ್ವಲ್ಪ ದೂರ ಮುಂದೆ ಹೋದ್ವಿ. ಅಂದರೆ ನಮ್ಮ ಬೀಟ್ ಎಲ್ಲಿವರೆಗೂ ಇರುತ್ತಲ್ಲ ಅಲ್ಲಿವರೆಗೂ ಹೋಗಿ ಒಂದು ಕಡೆ ಬೈಕ್ ಹಾಕಿ ಅಲ್ಲಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಸ್ಟಾರ್ಟಿಂಗ್ ಸಿಕ್ಕಿದ್ದು ನಮಗೆ ಹೊಳೆ ದಾಟಿ ಹೋಗ್ಬೇಕಾಗಿತ್ತು. ಸಣ್ಣ ಹೊಳೆ, ಅದೇನು ದೊಡ್ಡದಾಗೇನು ಹರಿತಿಲ್ಲ. ಅಲ್ಲಿಂದ ಹೊರಟ್ವಿ. ಹೊಳೆ ದಾಟಿ ನೆಕ್ಸ್ಟ್ ಇನ್ನು ಮುಂದೆ ಇತ್ತು, ಇನ್ನೂ ಸ್ಟಾರ್ಟ್ ಆಗಿಲ್ಲ ನಮ್ಮದು. ನಾವು ಹೋಗ್ತಾ ಇರೋದು ಫಾರೆಸ್ಟ್ ಬಂದುಬಿಟ್ಟು ನಮ್ಮ ಬೀಟ್ ಬಂದು ನೆಲ್ಲೇರಿ ಬೀಟ್ ಅಂತೇಳಿ ನಮ್ಮದು. ಅದು ಊರ ಹೆಸರು ಬಂದು ನೆಲ್ಲೇರಿ ಅಂತೇಳಿ. ಈಗ ನಾವು ನಾಗವಲ್ನಿಂದ ನೆಲ್ಲೇರಿಗೆ ಬಂದಿರೋದು. ನೆಲ್ಲೇರಿ ಬೀಟಿಗೆ ಇನ್ನೂ ಸ್ವಲ್ಪ ದೂರ ಇತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಫಾರೆಸ್ಟ್ ಇನ್ನೊಂದು ಆ್ಯಪ್ ಇರುತ್ತೆ ನಮ್ಮ ಫೋನಲ್ಲಿ, ಆ್ಯಪಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇಲ್ಲಿಂದ ರಿಯಲ್ ಕಾಡು ಹತ್ತಿದ್ದು ನಾವು. ಇಲ್ಲಿಂದ ಕರೆಕ್ಟಾಗಿ ನಮ್ಮದು ಟ್ರ್ಯಾಕಿಂಗ್ ಆ್ಯಪು ಸ್ಟಾರ್ಟ್ ಆಗಿದ್ದು. ಫುಲ್ಲು ಸ್ಟಾರ್ಟಿಂಗು ಹೆಂಗಿತ್ತು ಅಂತಂದರೆ ಫುಲ್ಲು ಮೇಲೆ ಹತ್ತಬೇಕು. ಯಾವುದೂ ರೀತಿಯ ಅಂತ ಫ್ಲ್ಯಾಟು ಅಂದರೆ ಸಮ ಇರಲಿಲ್ಲ, ನೆಲ ಫುಲ್ಲು ಹೈಟ್ ಹತ್ತಬೇಕು ಗುರು. ಬರೀ ಗುಡ್ಡ ಹತ್ಕೊಂಡು ಹೋಗಬೇಕು. ಹೋಗ್ತಾ ಈ ಥರ ಪೈಪ್ ಸಿಕ್ತು ನನಗೆ. ಪೈಪ್ ಏನಪ್ಪ ಅಂತ ನೋಡಿದ್ರೆ ಇದು ಗ್ರಾವಿಟಿ ವಾಟರ್ ಅಂತೆ. ಅಂದರೆ ಈಗ ಮೇಲ್ಗಡೆ ನದಿ ಇರುತ್ತೆ, ಹೊಳೆ ಹರಿತಾ ಇರುತ್ತೆ, ಅಲ್ಲಿಂದ ಜನಗಳು ಪೈಪ್ ಹಾಕ್ಬಿಟ್ಟು ಕೆಳಗಡೆ ಅವ್ರ ಮನೆ ತೋಟ ಇರುತ್ತಲ್ಲ ಅಲ್ಲಿ ತಗೊಂಡಿರ್ತಾರೆ. ಮಧ್ಯೆ ಈ ಥರ ಡ್ರಮ್ ಇಕ್ಕಿ ಸಿಲ್ಟು ಏನಾರು ಬಂತಂದರೆ ಇಲ್ಲೇ ಅದು ತಗ್ಲಾಕೊಬೇಕು. ಇನ್ನು ಪ್ಯೂರ್ ವಾಟರ್ ಅಲ್ಲಿ ಕೆಳಗೆ ಹೋಗ್ಬೇಕಂತ ಆ ರೀತಿ ಮಾಡಿರ್ತಾರೆ. ಚೆನ್ನಾಗಿದೆಯಲ್ಲ. ನಾನೆಲ್ಲ ಬೋರಲ್ಲಿ ಓಡಿಸ್ಬಿಟ್ಟವ್ರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ಮಂಜಣ್ಣ ನನಗೊಂದು ಬೆತ್ತ ಇದು ಮಾಡಿಕೊಟ್ರು, ಕೇನು. ಅಂದರೆ ಇದು ಬೆತ್ತ ಗೊತ್ತಲ್ಲ, ಬೆತ್ತನ ಅಂದರೆ ಈಗ ನಾವು ಹೆಲ್ಪಿಗೆ ನಡಿಬೇಕಾದ್ರೆ ಹೆಲ್ಪ್ ಆಗಲಿ ಅಂತೇಳಿ. ನಮ್ಮ ದರ್ಶನ ಅಣ್ಣಂಗೆ ಫುಲ್ಲು ಹುಷಾರಿರಲಿಲ್ಲ, ಹಂಗಾಗಿ ಫುಲ್ ಕಷ್ಟಪಡ್ಕೊಂಡ್ಬಂದರು. ಇದು ಬಂದುಬಿಟ್ಟು ಇದು ಬಳ್ಳಿ, ಒಂದು ಮರ ಅಲ್ಲ ಇದು ಬಳ್ಳಿ. ಇದು ದೊಡ್ಡ ಬಳ್ಳಿ, ಇದು ಹಳೇ ಕಾಲದ ಬಳ್ಳಿ. ಈ ಬಳ್ಳಿ ಐತಲ್ಲ, ಈ ಮರದ ಮೇಲೆ ಫುಲ್ಲು ಮೇಲ್ಗಡೆ ಹೋಗ್ಬಿಟ್ಟು ದೊಡ್ಡದಾಗ ಬೆಳೆದೈತೆ ಈ ಮರ. ಆಮೇಲೆ ಈ ಮರನೇ ಸಾಯಿಸ್ಬಿಡುತ್ತೆ ಅದು. ಈ ಬಳ್ಳಿದು ಏನು ವಿಶೇಷ ಅಂತ ಅಂದರೆ, ಇವರೆಲ್ಲ ಇರ್ತಾರಲ್ಲ ಕಾಡೊಳಗಡೆ ಹೋದಾಗ ನೀರೇನು ಸಿಗಲಿಲ್ಲ ಅಂದರೆ ಬಳ್ಳಿ ಕಡಿದ್ರೆ ನೀರು ಸಿಗುತ್ತಂತೆ. ನೆಕ್ಸ್ಟ್ ಇದು ಬಂದು ಈ ಕಾಡು ಕೋಣ ಇದೆಯಲ್ಲ, ಕಾಡು ಕೋಣ ಬಂದು ಇದು ಮಾರ್ಕ್ ಮಾಡಿರೋದು. ಇದು ಅಂದರೆ ಮೇಯ್ಬೇಕಾದ್ರೆ ಇಲ್ಲೆಲ್ಲ ಓಡಾಡ್ಬೇಕಾದ್ರೆ ಈಗ ನಮ್ಮ ಎಮ್ಮೆಗಳೆಲ್ಲ ಈಗ ಗೀಚ್ತಾವಲ್ಲ ಮರಗಳಿಗೆ, ಹಂಗೆ ಅವು ಗೀಚ್ತವೆ, ಅವು ಸುಮ್ಮನೆ ಇರಲ್ಲ. ಆಮೇಲೆ ನೆಕ್ಸ್ಟು ಮುಂದೆ ಇದೇ ರೀತಿ ಕಾಡು. ಸ್ವಲ್ಪ ಅಲ್ಲೆಲ್ಲ ಬಿಸಿಲು ಕಾಣಿಸ್ತಾ ಇತ್ತು ಅಷ್ಟೇ ಕಾಡಲ್ಲಿ.
ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ವಿ. ಈ ರೀತಿ ವಿಚಿತ್ರ ಮರಗಳು ಕಾಣಿಸ್ತಾನೆ ಇದ್ವು, ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದ್ವು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಫುಲ್ಲು ಎಡ್ಜಲ್ಲಿ ಹೋಗ್ತಾ ಇರೋದು. ಇದು ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಈ ಕಡೆ ಐತಲ್ಲ, ಈ ಕಡೆ ಫುಲ್ಲು ಡೀಪ್ ಹೋಗೋದು. ಒಂಚೂರು ಜರುಗಿದ್ರೆ ಸೀದಾ ಕೆಳಗೆ ಹೋಗ್ಬೇಕು. ಹತ್ತಕ್ಕೂ ಜಾಗ ಇಲ್ಲ, ಇಲ್ಲೂ ಇಲ್ಲ, ಅದು ಇಲ್ಲೂ ಜಾಗ ಇದು. ಈ ರೀತಿ ಮಂಜಾನ ಮಾಡ್ಕೊಂಡು ಬೆತ್ತದ ಹಿಡ್ಕೊಂಡು ನಾನು ಸಪೋರ್ಟಲ್ಲಿ ನಡೀತಾ ಇದ್ದೆ. ಸುಮ್ಮನೆ ಚೆನ್ನಾಗಿತ್ತು, ಅದು ಲೈಟ್ ವೇಟ್ ಇತ್ತು, ಸ್ಟ್ರಾಂಗ್ ಇತ್ತು ಬಿಡ್ರೆ. ನಮ್ಮ ದರ್ಶನ ಹಿಂದೆ ಬರ್ತಾಯಿದ್ರು, ನನ್ನನ್ನು ಮಧ್ಯಕ್ಕೆ ಹಾಕ್ಬಿಟ್ಟಿದ್ರು. ಫುಲ್ಲು ಅಂದರೆ ಕೇರಲ್ಲಿ ನೋಡ್ಕೊಬೇಕಂತ ಹೇಳಿ. ಮುಂದೆ ಅವರು ಹಿಂದೆ ದರ್ಶನಣ್ಣ, ಮುಂದೆ ಮಂಜಣ್ಣ. ಇದು ಬಂದು ಒಂದು ಫಾಲ್ಸಿಗೆ ಹೋದ್ವಿ. ಅಲ್ಲಿ ನೀರಿರಲಿಲ್ಲ ಅಷ್ಟೇ, ನೀರಿರಲಿಲ್ಲ, ಖಾಲಿ ಫಾಲ್ಸು. ಅದ್ರ ಮಾತ್ರ ಫುಲ್ ಹೈಟಿಂದ ಫುಲ್ ಕೆಳಗವರೆಗೂ ಇತ್ತು, ಡೀಪು. ಅಂದರೆ ಒಂಚೂರು ನೀರಿರಲಿಲ್ಲ. ಚೆನ್ನಾಗಿತ್ತು, ನೀರಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಹಿಂಗೆ ಬರೀ ಇದೇ ರೀತಿ ಕಾಡುಗಳು ಹೋದ್ವಿ. ಈ ರೀತಿ ಫುಲ್ಲು ನಿಧಾನ ಇಳಿಬೇಕು. ಹಂಗೆ ನಾವು ಹೆಂಗೆ ಹೋಗ್ತೀವಿ ಅಂದ್ರೆ ಆಗಲ್ಲ, ಫುಲ್ಲು ಇದಿರುತ್ತೆ. ಚೂರು ಮಿಸ್ ಆಯ್ತು ಅಂದರೆ ಸೀದಾ ಕೆಳಗೆ ಹೋಗ್ತೀವಿ ಅಷ್ಟೇ. ಅದ್ರ ಜೊತೆ ಮುಳ್ಳುಗಳು ಬೇರೆ ಇರ್ತವೆ ಊರಲ್ಲಿ. ಈ ಸಣ್ಣ ಈ ಬಳ್ಳಿ ಥರ ಇರ್ತವೆ, ಅದ್ರ ಸಣ್ಣ ಮುಳ್ಳು ಬರ್ತವೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ ಈ ಮರ ಬಂದ್ಬಿಟ್ಟು ಕರಿಕುಮಾರಿ ಅಂತ ಹೇಳಿ, ಇದ್ರ ಹೆಸರು ಕರಿಕುಮಾರಿ. ಅವ್ರು ಕರಿಯೋದು ಲೋಕಲ್ ಲ್ಯಾಂಗ್ವೇಜಲ್ಲಿ ಕರಿಕುಮಾರಿ ಅಂತಾರೆ, ಯಾಕಂದರೆ ಇದು ಕರಿಯಾಗಿರುತ್ತಲ್ಲ ಅದಕ್ಕೆ. ನೆಕ್ಸ್ಟ್ ಇದೇ ರೀತಿ ಹಿಂಗೆ ಫುಲ್ಲು ಕೆಳಗೆ ಇಳಿಬೇಕು, ಕೆಳಗೆ ಇಳ್ಕೊಂಡು ಹೋಗ್ಬೇಕು. ಆಮೇಲೆ ಹಿಂಗೆ ನಾವು ಹೋಗ್ತಾ ಇದ್ವಿ. ನಮಗೆ ನಾನು ಹುಡುಕ್ತಾನೆ ಇದ್ದೀನಿ, ಎಲ್ಲಪ್ಪ ಒಂದು ಪ್ರಾಣಿನರ ಸಿಗುತ್ತಾ ಇಲ್ವಾ ಅಂತೇಳಿ. ಅದರಲ್ಲೂ ನಾನು ಏನಪ್ಪ, ನಂಗೆ ಗೊತ್ತಿತ್ತು ಬಿಡ್ರಿ, ಈ ಹುಲಿ ಗಿಲಿ ಎಲ್ಲ ಸಿಗೋ ಡೌಟು ನನಗೆ. ಈ ಯಾವ ಜಿಂಕೆ, ಇವು ಕಾಡೆಮ್ಮೆ ಇವ್ಯಾವುದು ಸಿಗ್ತಾವಂತ ಅವು ಹುಡುಕಿದ್ರೆ ಅವು ಸಿಗ್ತಾ ಇಲ್ಲ. ಆಮೇಲೆ ಕೊನೆಗೆ ಹಾವುಗಳಾರ ಸಿಗ್ತಾವಂತ ನೋಡ್ತಾ ಇದ್ದೀನಿ. ಅದರಲ್ಲಂತೂ ಈ ಕಡೆ ಸೈಡು ಕಾಳಿಂಗ ಸರ್ಪ ಸಿಗುತ್ತೆ. ಕಾಳಿಂಗ ಸರ್ಪ ಇದೆಯಲ್ಲ, ಅದು ಜಾಸ್ತಿ ಈ ಕಡೆ ಸೈಡು. ಅದನ್ನು ಹುಡುಕ್ತಾ ಇದ್ದೀನಿ. ಈ ನಮ್ಮ ದರ್ಶನ ಇದ್ದಾರಲ್ಲ, ಅವರು ಒಂದು 4 ಕಾಳಿಂಗ ಸರ್ಪ ಹಿಡ್ದವ್ರಂತೆ. ನಾನು ಹೇಳ್ತಾ ಇದ್ದೆ, ನಾನು ಹಾವು ಹಿಡ್ದಿದ್ದೀನಿ ಅಂತ ಹೇಳಿದೆ. ಅವ್ರು ನನಗೆ ಬಿಟ್ಟರು ಒಂದು ಸರಿಯಾಗಿ 4 ನಾನು ಕಾಳಿಂಗ ಸರ್ಪ ಹಿಡ್ದೀನಿ ಅಂತೇಳಿ. ನೆಕ್ಸ್ಟು ಈ ಮರ ದೊಡ್ಡ ಮರ ಗುರು, ಅಂದರೆ ಈ ಥರದ್ದು ಭಾಳ ಸಿಕ್ಕೋದು ಬಿಡ್ರಿ. ನಾನು ಹೋಗ್ಬಿಟ್ಟು ಅದು ಮರ ಏನು ಗಟ್ಟಿ ಐತಲ್ಲ ಅಂತ ಸುಮ್ಮನೆ ಚೆಕ್ ಮಾಡ್ತಾಯಿದ್ದೆ, ಹೊಡೆದು. ಈ ಥರ ಮರಗಳು ಭಾಳ ಇದ್ದು, ಭಾಳ ಅಂದರೆ ಭಾಳ. ನಮ್ಮ ಸೈಡ್ ಈ ಥರದ ಒಂದೇ ಒಂದು ಮರನೂ ಇಲ್ಲ. ಒಂದು 20 ಜನ ಹಿಡ್ಕೊಬೇಕು, ಅದು ಸುತ್ತ ಅಷ್ಟು ದೊಡ್ಡದೈತಿ ಇದು ಮರ. ಈ ಮರನ ಚಿಂಗೊಳ್ಳಿ ಆಯನೊಟ್ಟೆ ಮರ ಅಂತ ಕರೀತಾರಂತೆ ಲೋಕಲಲ್ಲಿ. ಆಮೇಲೆ ಮುಂದೆ ಹೋಗ್ತಾ ಹಂಗೆ ನಮ್ಮ ಮುಂಜಾನೆ ಏನು ನೋಡೋದು, ನಾನು ಏನಂತ ಕೇಳಿದೆ, ಅದು ಜೇನಂತೆ. ಕಾಡಿಗೆ ಬಂದೆಲ್ಲ ತಿಂದೋಗ್ಬಿಟ್ಟೈತೆ ಜೇನು. ನಾವು ಪಾಪ ಜೇನು ಸಿಗಲಿಲ್ಲ ನಮಗೆ ಅಂತ ಹಂಗೆ ಹೋದ್ವಿ. ಈ ರೀತಿ ಫುಲ್ಲು ಮುಂದ್ಗಡೆ ಜಾಗನೇ ಇರಲ್ಲ, ಈ ರೀತಿ ಕಡ್ಕೊಂಡು ಜಾಗ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ಮುಂದೆ ಹೋಗ್ಬೇಕಂತಂದರೆ, ಇಲ್ಲಾಂದರೆ ಈ ಕಡೆ ಸೈಡು ಜಾಗನೇ ಇರಲ್ಲ, ಹಂಗೆ ಹೋಗ್ಬೇಕು ನಾವು ಮುಂದೆ, ಆಯಿತಾ. ಹಂಗೆ ಹೋಗ್ತಾ ಇದೇ ರೀತಿ ಇತ್ತು ಬಿಡ್ರಿ ಫುಲ್ಲು ಎಲ್ಲ ನಮ್ಮದು. ಈ ರೀತಿ ಹೋಗ್ತಾ ನಮಗೆ ಸುಮ್ಮನೆ ಈಸಿಯಾಗಿ ಹೋಗೋಕ್ಕಾಗಲ್ಲ ಇಂಥ ಜಾಗಗಳಲ್ಲೆಲ್ಲ. ಈ ಸಣ್ಣ ಪುಟ್ಟ ಗಾಯಗಳು ಆಗ್ತಾನೆ ಇರ್ತವೆ ಅಲ್ಲಿ ಇಲ್ಲಿ ಇವೆಲ್ಲ. ಆಮೇಲೆ ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ನೀರು ಕುಡಿಯೋಣ ಅಂತೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಪಾಪಮ್ಮ ನಮ್ಮ ದರ್ಶನಣ್ಣಂಗೆ ಹುಷಾರಿರಲಿಲ್ಲ. ಅದಾದಮೇಲೆ ನಮ್ಮ ದರ್ಶನಣ್ಣ ಇದು ಟ್ರ್ಯಾಕಿಂಗ್ ಆ್ಯಪ್ ಓಪನ್ ಮಾಡಿದ್ರು. ಅದ್ರ ಬಗ್ಗೆ ಸ್ವಲ್ಪ ಏನೋ ಹೇಳ್ತಾ ಇದ್ದಾರೆ ನನಗೆ, ಕೇಳಿಸ್ಕೊಂಡ್ರೆ ನೀವು ಏನು ಹೇಳ್ತಾರೆ ಅಂತೇಳಿ. ಏನು ಗೊತ್ತನ್ರಿ ಇದು ಇವ್ರೆ, ನೋಡ್ರಿ ಇಲ್ಲಿ GPS ಇದೆಯಲ್ಲ, ಇಲ್ಲಿ ವೆರಿಫಿಕೇಶನ್ ಆಗ್ತಾ ಇರುತ್ತೆ. ಇಲ್ಲಿ GPS ಇದು ಏನಾದ್ರು ಕೋಆರ್ಡಿನೇಷನ್ ಕರೆಕ್ಟ್ ಬಂತು ಅಂದ್ರೆ ಇಲ್ಲಿ ಓಡಕ್ ಶುರು ಆಗುತ್ತೆ ಇದು. ಇಲ್ಲಾಂದ್ರೆ ನಾವು ನಡೆದಿದ್ದು ಈಗ ಇದೆಯಲ್ಲ, ಈಗ ನಾವು ನಡೆದಿದ್ದು ಜಾಸ್ತಿನೇ ಆಗಿದೆ. ನಮ್ಮ ದರ್ಶನ ಹೇಳೋದಕ್ಕೆಲ್ಲ ಅಂದ್ಕೊಂಡು ಮತ್ತೆ ಮುಂದೆ ಹೊರಟ್ವಿ. ಮುಂದೆ ಹೋಗ್ತಾ ಈ ರೀತಿ ಗುಹೆಗಳಿದ್ದಾವಲ್ಲ, ಅಂದರೆ ಬಂಡೆ ಕೆಳಗಡೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಅಂದರೆ ಈ ರೀತಿ ಭಾಳ ನೋಡಿದೆ ನಾನು. ಇಲ್ಲಿ ಕರಡಿ, ಹಂದಿ ಮತ್ತು ಮುಳ್ಳಂದಿ ವಾಸ ಮಾಡ್ತಾರೆ ಅಂತ ಜಾಗದಲ್ಲಿ. ಇದು ನಾನು ಯಾವುದೋ ಮೇಕೆದು ಅಂದ್ಕೊಂಬಿಟ್ಟೆ, ಅಂದರೆ ಇದು ಅಲ್ಲ, ಇದು ಜಿಂಕೆದೆ ಅಂತ, ಇದು ಕಡವೆ ಅಂತಾರಂತೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಮಗೆ ಕಾಡಿ ಸಿಕ್ಕಿದ್ದು. ಇಲ್ಲಿ ಕಾಡಿ ಸಿಕ್ತು ಕೊನೆಗೆ ನಮಗೆ. ನನಗಂತೂ ಕಾಣಿಸ್ಲಿಲ್ಲ, ಸೌಂಡ್ ಮಾತ್ರ ಗೊತ್ತಾಯಿತು ನನಗೆ. ಅದು ದೂರ ಇತ್ತು, ಅದು ಸ್ವಲ್ಪ ಆ ಕಡೆ ಸೈಡ್ ಇತ್ತು. ನಮ್ಮ ದರ್ಶನ ಫುಲ್ಲು ಗಲಾಟೆ ಮಾಡಿ ಅದನ್ನು ಓಡಿಸ್ಬಿಟ್ರು ಅದನ್ನು. ನೆಕ್ಸ್ಟು ಇದು ಬಂದು ಇದು ಹಂದಿ ಮಾಡಿರೋಂಥ ಗೂಡು, ಅಂದರೆ ತನ್ನ ಮರಿಗಳನ್ನ ಇದರೊಳಗಡೆ ಬಿಟ್ಟು ಹೋಗುತ್ತಂತೆ. ಈ ರೀತಿ ಮಾಡಿಕೊಂಡು ಸೇಫಾಗಿ ಎಲೆಗಳನ್ನೆಲ್ಲ ತಂದು ಮಾಡಿರೋದು. ನೆಕ್ಸ್ಟು ಇದು ಬಂದು ಮುಳ್ಳಂದಿ ಬರುತ್ತಲ್ಲ, ಅದರದ್ದು ಮುಳ್ಳು. ಇದನ್ನ ಬಾನ್ಕಲ್ ಅಂತ ಕರೀತಾರೆ. ಅಂದರೆ ಬ್ರಿಟಿಷ್ ಕಾಲದಲ್ಲಿ ನಾವು ಸರ್ವೆ ಕಲ್ಲು ಅಂತ ಕರಿತೀವಲ್ಲ, ಹಂಗಂದರೆ ಆ ಥರ ಕಲ್ಲು ಹಾಕಿರ್ತಾರೆ, ಅದಕ್ಕೆ ಬಾನ್ಕಲ್ ಅಂತ ಕರೀತಾರೆ.
ದರ್ಶನ ಆಮೇಲೆ ಕಾಯಿಗೆ ಮುಳ್ಳು ಕೊಂಡೈತೆ ಅಂತ ಮುಳ್ಳು ತೆಗಿತಾ ಇದ್ರು. ಸೊ ಆಮೇಲೆ ಮುಳ್ಳು ತೆಗೆದು ಸ್ವಲ್ಪ ಹೊತ್ತು ಕುಂತು ನೀರು ಕುಡಿದು ಆಮೇಲೆ ಹೊರಟ್ವಿ. ಹಂಗೆ ಹೋಗ್ತಾ ಹೋಗ್ತಾ ಈ ರೀತಿ ಇಲ್ಲಿ ಕಾಳು ಮೆಣಸಿನ ಗಿಡ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಆ ಮರದಲ್ಲಿ ಅದೇ ರೀತಿ ಕಾಣಿಸ್ತಾ ಇದ್ದು. ಇದು ಬಂದು ಬರ್ಲು ಮಾಡ್ತಾರೆ, ಹೊರಕೆ ಮಾಡ್ತಿಲ್ಲ ಕಸ ಗುಡ್ಸೋಕ್ಕೆ. ಅದನ್ನು ಈ ಎಲೆಯಲ್ಲಿ ಮಾಡ್ತಾರಂತೆ. ಅದು ಹೆಂಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಈ ರೀತಿ ಪಾಲ್ಸ್ಗಳು ಇರ್ತಾವಲ್ಲ ಸೇಮ್ ಇದೇ ರೀತಿ ಆ ಪೈಪ್ ಹಾಕಿದಾರಲ್ಲ, ಆ ಪೈಪ್ ಹಾಕಿ ಮನೆಗೆ ನೀರು ತಗೊಂಡು ಈ ಮನೆ ಇದೆಯಲ್ಲ ಆ ಪೈಪಿಂದ ಇಲ್ಲಿ ಮನೆಗೆ ನೀರು ಬರೋದು. ಆ ಥರ ಫಾಲ್ಸ್ ಅಂದರೆ ಆ ಥರ ಹೊಳೆ ಅಂತಲೇ ಹೇಳ್ಬೋದು, ಸಣ್ಣ ಫಾಲ್ಸು ಹೊಳೆ. ಇವ್ರ ತೋಟಕ್ಕೆ ಅದಕ್ಕೆಲ್ಲ ನೀರು ಬರುತ್ತೆ. ಆಮೇಲೆ ನಮ್ಮದೆಲ್ಲ ಕೆಲಸ ಮುಗಿಸಿದ್ವಿ. ಟೋಟಲ್ ನಾವು 5 ಕಿಲೋಮೀಟ್ರ್ ನಡೆದ್ವಿ. 5 ಕಿಲೋಮೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ನಡೆದು ಆಮೇಲೆ ನಮ್ಮದೆಲ್ಲ ಮುಗಿಸ್ಕೊಂಡು ಆಮೇಲೆ ಇವ್ರ ಮನೆ ಹತ್ರ ಹೋದ್ವಿ. ಮನೆ ಹತ್ರ ಹೋಗ್ತಿದ್ದಂಗೆ ನೀರು ಕುಡಿದ್ವಿ. ಆಮೇಲೆ ಒಂಚೂರು ಖಾರ ಕೊಟ್ಟರು, ಖಾರ ಸ್ವಲ್ಪ ತಿಂದೆ. ಅದಾದಮೇಲೆ ಇವ್ರ ಮನೆ ಒಂಥರ ಚೆನ್ನಾಗಿತ್ತು, ಒಳ್ಳೆ ಪೀಸ್ಫುಲ್ಲಾಗಿ. ಪ್ರೀತಿ ಸ್ವಲ್ಪ ಹೊತ್ತು ಮಂಜಣ್ಣ ಅದು ಇದು ಮಾತಾಡ್ತಾ ಇದ್ರು. ಇಲ್ಲಿ ನೋಡ್ರಿ, ಇಲ್ಲೊಂದು ನಾಯಿ ಬರುತ್ತೆ ನೋಡ್ರಿ, ಸಣ್ಣದು ಮರಿ. ಬೇಕಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಆಮೇಲೆ ಇವ್ರ ಮನೇಲಿ 2 ಬೆಕ್ಕುಗಳು ಇದ್ದವು. 2 ಬೆಕ್ಕು, 2 ನಾಯಿ, 3 ನಾಯಿ ಇತ್ತು. ಅಂದರೆ 2 ಸೇಮ್ ಥರದ ನಾಯಿ ಇದ್ದು. ನಾನು ಸ್ಟಾರ್ಟಿಂಗು ನೋಡಿದಾಗ ಏನು ಅನ್ನಿಸ್ಲಿಲ್ಲ. ಆಮೇಲೆ ಸ್ವಲ್ಪ ಹಂಗೆ ನೋಡ್ತಾ ನನಗೆ ಯಾಕೆ ಹಿಂಗೆ ಅದಾವೆ ಅಂತ ಕೇಳಿದೆ ಅವರಿಗೆ. ನಾನು ಯಾಕೆ 2 ಇದಾವಲ್ಲ ನಿಮ್ಮ ಮನೇಲಿ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು ಅವರಿಗೆ 2 ಮಕ್ಕಳಂತೆ. ಅದಕ್ಕೆ ಬರೀ ಒಂದೇ ತಂದರೆ 2 ಜಗಳ ಮಾಡ್ತಾರೆ ಅಂತ ಹೇಳಿ 2 ಒಂದೊಂದು ತಂದು ಕೊಟ್ಟವ್ರೆ. 2 ಬೆಕ್ಕು, 2 ನಾಯಿ. ನೋಡ್ರಿ ಹೆಂಗೈತೆ. ನಮ್ಮ ಮನೇಲಿ ಒಂದೇ ನಾಯಿ, ಒಂದೇ ಬೆಕ್ಕು ಅಷ್ಟೇ. ಇವ್ರ ಮನೆ ನೋಡ್ರಿ 2 ಸಾಕೋರಿ. ಅದು ಹೆಂಗೆ ಸಾಕ್ತಾರೋ ಅಷ್ಟೊಂದು. ನಾನು ನೆಕ್ಸ್ಟು ಅವ್ರ ಮನೆಯಿಂದ ನೆಕ್ಸ್ಟು ಹಂಗೆ ಹೋದ್ವಿ. ಹಂಗೆ ಹೋಗ್ಬೇಕಾದ್ರೆ ಈ ರೀತಿ ಇದು ಸಿಕ್ತು. ನದಿಗಳು ಇದು ಹೊಳೆ ಹರಿತಾ ಇರ್ತಾವಲ್ಲ, ಈ ರೀತಿ ಐರನ್ ಗೇಟ್ ಹಾಕಿ ಚೆಕ್ ಡ್ಯಾಮ್ ಮಾಡಿರ್ತಾರೆ. ನಾನೆಲ್ಲ ಈಜೊಡಿಬೋದು ಅಂತ ಚೆಕ್ ಮಾಡ್ತಿದ್ದೆ. ಆಳ ಇರಲಿಲ್ಲ ಅಷ್ಟೊಂದು, ಹಂಗಾಗಿ ಸುಮ್ಮನೆ ಮುಂದೆ ಹೋದ್ವಿ. ನೆಕ್ಸ್ಟು ಈ ರೀತಿ ಅಡಿಕೆ ತೋಟಕ್ಕೆ ಹೋದ್ವಿ. ಅಲ್ಲಿ ಅಡಿಕೆ ಕೇಳ್ತಾಯಿದ್ರು. ಅಲ್ಲಿ ಏನಪ್ಪ ಅಂತಂದರೆ ಇವರು ಫುಲ್ಲು ಹಣ್ಣಾಗಿರುತ್ತಲ್ಲ ಅಡಿಕೆ, ಆ ಥರ ಅಡಿಕೆ ಕೇಳ್ತಾಯಿದ್ರು. ನಮ್ಮ ಸೈಡು ಅಂದರೆ ನಮ್ಮ ಆಲ್ಮೋಸ್ಟ್ ಸೌತ್ ಕರ್ನಾಟಕ ಸೈಡ್ ಹೋದರೆ ಈ ಥರ ಹಣ್ಣಾಗಿರೋ ಅಡಿಕೆ ಕೀಳಲ್ಲ. ಇಲ್ಲಿ ಬರೀ ಮಲೆನಾಡು ಸೈಡ್ ಅಷ್ಟೇ ಈ ಥರ ಅಡಿಕೆ ಕೀಳೋದು, ಹಣ್ಣಾಗಿರೋದು. ನಾವು ಇನ್ನೂ ಹಣ್ಣಾಗೋ ಮುಂಚೆನೇ ಅಂದರೆ ಆಲ್ಮೋಸ್ಟ್ ಮೆಚೂರ್ ಆಗಿರುತ್ತಲ್ಲ ಅಂತ ಆವಾಗ ಅಷ್ಟೇ ಅಡಿಕೆ ಕೀಳೋದು. ಇವರು ಹಣ್ಣಾಗಿರೋ ಕೀಳ್ತಾರೆ. ಗೋಟ್ ಅಂತೀವಿ ನಾವು, ಗೋಟ್ ಕೀಳ್ತಾರೆ. ಯಾಕಂತ ಗೊತ್ತಿಲ್ಲ. ನಮ್ಮ ದರ್ಶನನ ಫುಲ್ಲು ಹುಲಿ ಗಣತಿ ಮಾಡೋಕ್ಕೆ ಬಂದೀವಿ ಅಂತ ಫುಲ್ಲು ಬಿಲ್ಡಪ್ ಕೊಡ್ತಾಯಿದ್ರು. ಅವರು ಹುಲಿ ಸಿಕ್ತಾ ಅಂತ ಕೇಳಿದ್ರು ಅವರು. ನಾವು ಹುಲಿ ಅಂದರೆ ಎಂಥ ಒಂದು ಪ್ರಾಣಿನೂ ಸಿಗಲಿಲ್ಲ ಅಂತ ಹೇಳ್ತಾ ಇದ್ವಿ ಸುಮ್ಮನೆ. ಆಮೇಲೆ ಈ ನಾಯಿಗಳು ನೋಡಿದ್ರೆ ನಮ್ಗೇನು, ನಾವು ಅವೇ ಹುಲಿ ಥರ ಇದು ಮಾಡ್ಕೊಂಡು ಫೀಲ್ ಆಗಿಬಿಟ್ಟು ನಮ್ಮನ್ನು ನೋಡ್ಕೊಂಡ್ಬಿಟ್ಟು ನಾವೇನು ಒಳ್ಳೆ ಏಲಿಯನ್ಸ್ ಥರ ಕಾಣಿಸ್ತಿದ್ವಿ. ಓಕೆ, ನಾವು ಯಾವ ತೋಟಕ್ಕೆ ಹೋದ್ರೆ ಅವು ನಮ್ಮಿಂದನೇ ಬರ್ತವೆ. ಆಮೇಲೆ ಇಲ್ಲೊಂದು ಮನೆಗೆ ಹೋದ್ವಿ, ಯಾಕಂದರೆ ಅಲ್ಲಿ ನೆಟ್ವರ್ಕ್ ಸಿಗ್ತಾಯಿಲ್ಲ ಅಂತೇಳಿ. ನೆಟ್ವರ್ಕ್ ಸ್ವಲ್ಪ ಫೋನ್ ಕಾಲ್ ಮಾಡೋದಿತ್ತು. ಅಲ್ಲಿ ಆ ಮನೆ ಹತ್ರ ಹೋಗಿದ್ವಿ. ಅಲ್ಲಿ ಈ ನಾಯಿ ಮರಿ ಕಾಣಿಸ್ತು ನನಗೆ. ಈ ನಾಯಿ ಮರಿ ಪಾಪ ಜೋರಾಗಿ ಕರಿತಾ ಇತ್ತು ನನ್ನ. ಆಮೇಲೆ ಈ ನಾಯಿ ಮರಿ ಹತ್ರ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿದೆ, ಮಾತಾಡಿಸ್ತಾ ಇದ್ದೆ ಸುಮ್ಮನೆ ಹಂಗೆ. ಈ ನಾಯಿಗಳಿಗೆಲ್ಲ ಈ ಸೈಡೆಲ್ಲ ಏನು ಮಾಡಿರ್ತಾರೆ ಅಂದರೆ ಈ ಥರ ಇದು ಐರನ್ನಲ್ಲಿ ಇದು ಮಾಡಿರ್ತಾರೆ, ಕೇಜ್ ಮಾಡಿರ್ತಾರೆ. ಯಾಕಂತಂದರೆ ಈ ಸೈಡು ಇದೆ ಅದೇ ಚಿರತೆ, ಹುಲಿ ಅಂದರೆ ರೇರ್ ಹುಲಿ, ಚಿರತೆ, ಕಾಡಬೇಕು, ಈ ಥರ ಎಲ್ಲ ಪ್ರಾಣಿಗಳು ಇರ್ತಾವಲ್ಲ ಅವಕ್ಕೆ ಅದರಿಂದ ಪ್ರೊಟೆಕ್ಷನ್ ಆಗಲಿ ಅಂತೇಳಿ ಈ ರೀತಿ ಇದು ಮಾಡಿರ್ತಾರೆ. ಆಮೇಲೆ ಈ ಮನೆಗಳ ಹತ್ರ ಎಲ್ಲ ಈ ಅಲ್ಲಲ್ಲೇ ಅಂದರೆ ಅವ್ರ ಮನೆ ಹತ್ರ ಎಲ್ಲ ಜಾಗ ಇರ್ತಲ್ಲ, ಈ ರೀತಿ ರಬ್ಬರ್ ಬೇರೆ ಬೆಳೆದಿರ್ತಾರೆ. ಅವರು ರಬ್ಬರ್ ಪ್ರೊಡಕ್ಷನ್ ಮಾಡ್ತಾರೆ. ಹಾಗೆ ರಬ್ಬರ್ ಪ್ರೊಡಕ್ಷನ್ ನೋಡ್ತಾ ಇದ್ದೀನಿ. ಈ ನಾಯಿಗಳು ಅಲ್ಲೇ ಬಂದುಬಿಟ್ಟವೆ. ಎಲ್ಲಿ ಅಲ್ಲಿದ್ದ ನಾಯಿಗಳು ಇಲ್ಲಿ ಬಂದ ಈ ಮನೆ ಹತ್ರನೂ ಬಿಟ್ಟಿಲ್ಲ. ಕರೆ ನಾಯಿ ಅಂತೂ ಸುಮ್ಮನೆ ಬೊಗಳುತ್ತಾನೆ ಐತೆ. ಈ ನಾಯಿ ಅಷ್ಟೇ ಸುಮ್ಮನೆ ನೋಡ್ತಾ ಇತ್ತು ನಮ್ಮನ್ನೇ. ಅಷ್ಟರೊಳಗೆ ಹಂಗೆ ಹೋಗೋಣ ಅಂತ ಅಂತಿದ್ವಿ. ಅಷ್ಟೊತ್ತಿಗೆ ಅವರು ಆ ಮನೇಲಿ ಅವರ ಆಂಟಿ ನಮಗೆ ಇದನ್ನು ಮಾಡಿಕೊಟ್ಟಿದ್ರು, ಜ್ಯೂಸ್ ಮಾಡಿದ್ರು, ಶರ್ಬತ್ ಮಾಡಿದ್ರು. ನಾವು ಟೀ ಕುಡಿಯೋಲ್ಲ ಅಂತ ಹೇಳಿದ್ವಿ, ಅದಕ್ಕೆ ಅವ್ರು ಶರ್ಬತ್ ಮಾಡಿಕೊಟ್ಟಿದ್ರು. ಆಮೇಲೆ ಶರ್ಬತ್ ಕುಡಿದ್ವಿ. ಆಮೇಲೆ ಫೋನ್ ಕಾಲ್ ಮಾಡಿದ್ವಿ, ನೆಟ್ವರ್ಕ್ ಸಿಕ್ಕಿತ್ತು, ಫೋನ್ ಕಾಲ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟು ಅಲ್ಲಿಂದ ಹೊರಟ್ವಿ. ಸೇಮ್ ನಾವು ಯಾವುದು ಹೊಳೆ ದಾಟಿ ನಾವು ಕಾಡಿಗೆ ಎಂಟ್ರಿ ಕೊಟ್ಟಿದ್ವಲ್ಲ ಅದೇ ಹೊಳೆ ದಾಟಿ ಮತ್ತೆ ನಮ್ಮದು ನಾವು ಬೈಕ್ ಇರೋ ಹತ್ರ ಬಂದ್ವಿ. ಮಂಜಣ್ಣನಿಗೆ ಆಲ್ಮೋಸ್ಟು ರಿಟೈರ್ಡ್ ಏಜು, ಅಂದರೆ ಹತ್ತತ್ರ ಇನ್ನು 2 ವರ್ಷ ಆದರೆ ಅವರಿಗೆ ರಿಟೈರ್ಡ್ ಆಗುತ್ತಂತೆ. ಆಲ್ಮೋಸ್ಟ್ ಹತ್ತತ್ರ 50 ವರ್ಷದ ಮೇಲೆ ಅಂದ್ಕೊಡ್ರಿ, 50 ವರ್ಷದ ಮೇಲೆ ಅವ್ರದ್ದು ಅಲ್ಲಿ ಆಲ್ಮೋಸ್ಟ್ ಅವ್ರದ್ದು ಏಜು. ನಾವು ನಮ್ಮ ಕೈಲೇ ನಡೆಯೋಕ್ಕಾಗಲ್ಲ ಅಂತ. ನಾವು ಹೋಗಿದ್ದ ಕಾಡು ಏನು ಸಾಮಾನ್ಯ ಕಾಡಲ್ಲ, ಫುಲ್ಲು ಅಪ್ ಇತ್ತು ಡೌನ್ ಇತ್ತು ಆ ಥರ ಇದ್ದ ಕಾಡು. ನಮ್ಮ ಮಂಜಣ್ಣ ಲಾಸ್ಟ್ ಈ ಥರ ಬರ್ತಾವ್ರು ಅಷ್ಟೇ. ಅವರು ನೋಡೋಕ್ಕೆ ಸುಸ್ತಾಯ್ತು ಅಂತ ಕೇಳಿದೆ ನಾನು, ಸುಮ್ಮನೆ ಹ್ಞೂ ಅಂದರು. ಆದರೂ ಮಾತ್ರ ಕರ್ಕೊಂಡು ಹೋಗಿದ್ದು ಅವರೇ ಗುರು ನಮ್ಮನ್ನು.
ಆ ಕಾಡು ಒಳಗೆಲ್ಲ ಕರ್ಕೊಂಡು ಹೋಗಿದ್ದವ್ರೆ. ಅವ್ರು ನಮ್ಗೆ ಹೇಳ್ತಾ ಇದ್ರು, ನೀ ಎಲ್ಲಿ ಮಿಸ್ ಆದ್ರೂ ತಲೆ ಕೆಡ್ಸ್ಕೊಂಬೇಡ, ನನಗೆ ಗೊತ್ತು, ನಾನು ಕರ್ಕೊಂಡು ಹೋಗ್ತೀನಿ, ನಿನ್ ಫೋನ್ ಟ್ರ್ಯಾಕು ತಪ್ಪು ಹೇಳಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮ್ಮನ್ನು ಆರಾಮಾಗಿ ಕರ್ಕೊಂಬಂದಿದ್ದು ಅವ್ರೆ ಲೀಡ್ ಮಾಡ್ಕೊಂಡು. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ಇಷ್ಟೇ ಮುಗೀತು ಅವತ್ತು. ಮತ್ತೆ ವಾಪಸ್ ಬಂದ್ವಿ ಬೈಕಲ್ಲಿ. ಇದು ನಮ್ಮ ಐಬಿ. ಮತ್ತೆ ಐಬಿಗೆ ವಾಪಸ್ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ನಮ್ಮ DRF ಮನೆಗೆ ಹೋಗಿದ್ವಿ. ಅಲ್ಲಿ ಒಂದು ಟ್ರ್ಯಾಕಿಂಗ್ ಮಾಡಿರ್ತಾರಲ್ಲ ಫೋನಲ್ಲಿ, ಟ್ರ್ಯಾಕಿಂಗ್ ಮಾಡಿರೋ ಡಾಟಾನೆಲ್ಲ ಅವ್ರದ್ದು ಲ್ಯಾಪ್ಟಾಪಿಗೆ ಇದು ಮಾಡಿದ್ವಿ, ಸೆಂಡ್ ಮಾಡಿದ್ವಿ. ಆಮೇಲೆ ವರ್ಷ ಮ್ಯಾಗಿ ಮಾಡ್ಬೇಕಂತ ಹೇಳಿ ಕ್ಯಾಟಲ್ ಇಸ್ಕೊಂಬಂದ್ಲು. ಕರೆಂಟ್ ಬರೋದು ಡೌಟ್. ಇವತ್ತಿಗೆ ಇಷ್ಟೇ. ಇಷ್ಟಾದರೂ ಲೈಕ್ ಮಾಡಿರಿ, ಇಲ್ಲ ಡಿಸ್ಲೈಕ್ ಮಾಡಿರಿ. ನಂಗೆ ಗೊತ್ತು ಇದು ಒಳ್ಳೆ ಕತೆ ಥರ ಹೇಳಿದ್ದೀನಿ ಅಂತ ಹೇಳಿ. ಇದು ಸ್ಟಾರ್ಟಿಂಗ್ ವೀಡಿಯೋಸ್ ನಂದು, ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ.